ಇವರು ನಮ್ಮ ಗ್ರೀನ್ ಲೈಫಿನ ಅಪ್ಪ. ಇವ್ರ ಹೆಸರು ಚಂದ್ರಶೇಖರ್ ಅಂತ. ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ, ನಾನು ಗ್ರೀನ್ ಲೈಫ್ ಇಲ್ಲಿ ನರ್ಸಾಗಿ ವರ್ಕ್ ಮಾಡ್ತಾ ಸ್ಟಾಫ್ ನರ್ಸಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ಚಂದ್ರಶೇಖರ್ ಅಂತ. ಚಂದ್ರಶೇಖರ್, ನೀವ್ ಯಾವ ಊರಿಗೆ ಬರ್ತಿರೋದು? ನಾವು ಹಾಡಿದಿಂದ. ಮಂಡ್ಯದಲ್ಲಿ ಇರೋದಾನೆ? ಇಲ್ಲ, ನಮ್ಮ ಮಂಡ್ಯ 13 ಕಿಲೋಮೀಟರ್. ನಿಮ್ಗೆ ಏನ್ ಸಮಸ್ಯೆ ಅಪ್ಪ? ನಮ್ಗೆ ಎಡಗಡೆ ಸ್ಟ್ರೋಕ್ ಆಗಿತ್ತು. ಎಡಗಡೆ ಸ್ಟ್ರೋಕ್ ಆಗಿತ್ತು. ಎಷ್ಟು ವರ್ಷದಿಂದ? ಒಂದ್ ವರ್ಷ 3 ತಿಂಗಳು 4 ತಿಂಗಳಾಗಿದೆ. 4 ತಿಂಗಳಾಗಿದೆ. ಅಂದ್ರೆ ಅವಾಗ ಸ್ಟ್ರೋಕ್ ಆದಾಗ ಎಲ್ಲೆಲ್ಲಿ ಹೋಗಿದ್ರಿ, ಎಲ್ಲೆಲ್ಲಿ ತೋರ್ಸಿದ್ರಿ? ಅಪೋಲೋದಲ್ಲಿ ತೋರ್ಸ್ತು. ಅಪೋಲೋದಲ್ಲಿ ಒಂದು ತಿಂಗಳು ಆಗಿದ್ರಿಂದ ಆಮೇಲೆ ಅಂಕೋಲಕ್ಕೆ ಹೋದ. ಅಲ್ಲೊಂದು ತಿಂಗಳಿದ್ದ. ಸೀದಾ ಮನೆ ಬಂದು ಸೇರ್ಕೊಂಡ. ಆಮೇಲೆ ಎಲ್ಲಿ ಏನೂ ಆಗಿಲ್ಲ. ಆಮೇಲೆ ತಿರ್ಗಿ ಇಲ್ಲಿ ಆಯುರ್ವೇದಿಕ್ ಮಸಾಜ್ ಇದ್ದದಲ್ಲ, ಅಲ್ಲಿ ಸೊಸೈಟಿ ಅಲ್ಲೂ ಒಂದು ಅಲ್ಲೂ ಏನೂ ಆಗಿಲ್ಲ. ಅಲ್ಲೇ ಶೀತ ಇದ್ದ ಕಳ್ಸಿದ್ರು. ಅಪ್ಪ ಇದಕ್ಕೆ ಹೋಗಿ ಅಂಕೋಲಕ್ಕೆ ಹೋಗಿದ್ವಿ ಅಂತ ಹೇಳಿದ್ರಲ್ಲ, ಅಲ್ಲಿ ಇಷ್ಟ ಹಣ ಖರ್ಚಾಯ್ತು? ಅಲ್ಲಿ 1 ಲಕ್ಷ ಖರ್ಚಾಯ್ತು. 1 ಲಕ್ಷ ಖರ್ಚಾಯ್ತು. ಆದ್ರೆ ಏನು ಸುಮಾರು ಅಷ್ಟೇ. ಅಂದ್ರೆ ಎದೊಳಕ್ ಆಗ್ತಿರ್ಲಿಲ್ಲ, ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಏನು ಇದ್ರೆ ಕುಂತ್ಕೊಳ್ತಿಲ್ಲ. ಹಂಗಿದ್ದು. ಅಂದ್ರೆ ಅಲ್ಲಿ ಹೋದ ಏನ್ ಯೂಸ್ ಆಗಿಲ್ಲ ಅಷ್ಟೇ. ಇಷ್ಟೇ ಹಿಂಗೆ ಏನು ನಡೆಯೋ ಮಾಡಿದ್ರೆ ಅಷ್ಟೇ ಬಿಟ್ಟು ಇನ್ನೇನು ಮಾಡಿಲ್ಲ ಅವರು. ಇಲ್ಲಿ ಗ್ರೀನ್ ಲೈಫ್ ಬಂದ್ ಎಷ್ಟು ದಿನ ಆಯ್ತು ಅಪ್ಪ? ಗ್ರೀನ್ ಲೈಫ್ ಬಂದು ಒಂದು 6 ತಿಂಗಳಾಗದೆ. 6 ತಿಂಗಳಾಯ್ತು. ಯಾರು ಹೇಳಿದ್ರು ಗ್ರೀನ್ ಲೈಫ್? ನಮ್ಮ ಅಕ್ಕರು. ನಿಮ್ಮ ಅಕ್ಕ ಅವರು. ಇಲ್ಲಿ ಬಂದ್ಮೇಲೆ ಏನ್ ಅನ್ಸ್ತು ನಿಮ್ಗೆ? ನಾವ್ ಫಸ್ಟ್ ದಿನ ಬಂದಾಗ ಎಲ್ಲ ಮೈಕೈಲ ನೋವು ಬಂದ್ಬಿಡ್ತು. ನೋವು ಬಂದಾಗ ಇದ್ಯಾಕೋ ಎಡವಟ್ಟಾಯ್ತು, ಇನ್ನೂ ಮನಿ ಕೊಟ್ಟಿಲ್ಲ ಅಂತ ಅಂದೆ. ನಮ್ಮ ಮಗಳಿದ್ದಳು ಬೇಡ, ನೋವು ಬರ್ತಿರ್ತ ಹೇಳಿದ್ರು ಬಾಣ ಕಟ್ಟಿ ಒಂದು 3 ದಿನ 3-4 ದಿನ ಅವಳೇ ನನ್ನ ಕಾದ್ಲು ಎಲ್ಲ ಒಳ್ಳೆದಿನ ನಮಗೆ ಬರ್ದೈತಿ ಅಂದ್ಬಿಟ್ಟು ಆಮೇಲೆ ಬರ್ತಾ ನನಗೆ ಬಾಡಿ ಹೊಸಿ ಸ್ವಲ್ಪ ರಿಲೀಫ್ ಆಯ್ತು. ಆಮೇಲೆ ನಾನೇ ಬದುಕಿದ್ದೆ. ಅವ್ರು ಯಾರನ್ನೂ ಕರ್ಕೊ ಹೋಗಿಲ್ಲ. ಈಗ ಬಂದ್ಮೇಲೆ ಅಪ್ಪ ಇವಾಗ ಎಲ್ಲ ಕೆಲಸ ಮಾಡ್ತೀರಾ? ತಿಂಗ್ಳೇ ಕೊಡ್ತಾ ಇಲ್ಲ. ಯಾರಿಗೂ ಏನು ಗೊತ್ತೇ ಆಗಲ್ಲ. ಗೊತ್ತಾಗಲ್ಲ. ಗ್ರೀನ್ ಲೈಫ್ ಬಂದ್ಮೇಲೆ ಹುಷಾರಾದ. ಯಾರು ದುಡ್ಡು ಇಸ್ಕೊಂಡ್ರೆ ಅಪ್ಪ ದುಡ್ಡು ಕೇಳ್ತಾರ ಅಪ್ಪ ಯಾರಾದ್ರು? ಸ್ಟಾಕ್ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಸರ್ ನಮ್ ಸರ್ ರೋಹಿತ್ ಸರ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಗೌರವ ಕೊಡ್ತಾರೆ. ಮೇಲು ಕೀಳು ನೋಡುದಿಲ್ಲ, ಒಳ್ಳೆ ರೀತಿ ತರಬೇತಿ ಕೊಡ್ತಾರೆ. ಅದು ಖುಷಿ ಆಯ್ತು ನನಗೆ. ಇಲ್ಲಿ ಬರ ಖುಷಿ ಅನ್ಸುತ್ತಾ? ಹೌದು. ಏನ್ ಹೇಳ್ತೀರಾ ಗ್ರೀನ್ ಲೈಫ್ ಬಗ್ಗೆ ನೀವು? ಅದೇ ಎಲ್ಲ ಬಂದು ಆರೋಗ್ಯ ತಕ್ಕಳು. ನಮಗ ನೋವು ಏನೇ ನೋವಿದ್ರೆ ವಾಸಿ ಆಗೋದಿಲ್ಲ. ಇಲ್ಲಿ ವಾಸಿ ಆಗುತ್ತೆ ಅಂತ? ಹೌದು, 100%. ತೋರ್ತೀರಾ? ನಮ್ ಕೈ ಬರ್ತಿರ್ಲಿಲ್ಲ, ನೇತಾಡೋದು ಕೈಗೆ ಈಗ ನೇತಾಡೋದು ಎಷ್ಟು ಕಟ್ಟಿಲ್ಲ. ಏನ್ ಮಾಡ್ಬೇಕ್ರಿ ಈ ಕೈಲಿ? ಎಲ್ಲ ಕೈ ಬರಲ್ಲ ಅಂತಿದ್ರು. ಅದೇ ಜನ ಈಗ ಕೈ ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳ್ತಾರೆ. ದೊಡ್ಡವ್ರು ಚಟ್ರು ದೂಡ್ತಾರೆ, ಚೆನ್ನಾಗಿದ್ದವ್ರು ದೂಡ್ತಾರೆ. ಒಟ್ಟು ನಮ್ಮ ಆತ್ಮಸ್ಥೈರ್ಯ ಒಂದ್ಸರಿ ಗ್ರೀನ್ ಲೈಫ್ ಅಲ್ಲಿ ನಮ್ಗೆ ಒಂದು ಹುಮ್ಮಸ್ ಕೊಡ್ತು ಅನಿಸ್ತದೆ. ಎಲ್ಲ ಆಡ್ಕೊತಿದ್ರು, ಬಾಯಿ ಕಟ್ಟು ಅಂದ್ರೆ ಎಲ್ಲ ಚೆನ್ನಾಗಿ ನಡ್ಕೊಂತೀರಾ? ಗಾಡಿ ಓಡಿಸ್ತೀರಾ? ಕೈಯಲ್ಲಿ ಅಪ್ಪ. ನಿಮ್ಗೆ 100% ಬಂದಿದೆ ಅಪ್ಪ. ಈ ಗ್ರೀನ್ ಲೈಫ್ ಬಗ್ಗೆ ಏನ್ ಹೇಳ್ತೀರಾ? ಯಾವಾಗ್ಲೂ ಚಿರಋಣಿ. ಯಾಕೆಂದ್ರೆ ಒಬ್ಬ ಆರೋಗ್ಯ ಸರಿಪಡಿಸ್ತದೆ ಅಂದ್ರೆ ಎಲ್ಲಾ ಚಿರಋಣಿಯಾಗೆ ಇರ್ಬೇಕು. ಬರ್ಬೇಕು, ಗೌರವ ತಗೊಂಡು ಸ್ವೀಕರಿಸ್ಕೊಂಡು